ಬಾಗಲಕೋಟೆ ಬೈ ಎಲೆಕ್ಷನ್ ಬಿಜೆಪಿಯಲ್ಲಿ ಮುಗಿಯದ ತಿಕ್ಕಾಟ. ಮಾಜಿ ಶಾಸಕ ಹಾಲಿ ಎಂಎಲ್ಸಿ ನಡುವೆ ಮೂಡದ ಒಮ್ಮತ. ಬಾಗಲಕೋಟೆ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬಿಜೆಪಿಯಲ್ಲಿ ಇನ್ನೂ ಕೂಡ ಈ ಒಂದು ತಿಕ್ಕಾಟ ಮುಗಿದಿಲ್ಲ. ಮಾಜಿ ಶಾಸಕ ಹಾಲಿ ಎಂಎಲ್ಸಿ ನಡುವೆ ಮೂಡದ ಒಮ್ಮತ. ಬಿಜೆಪಿಯ ರಾಜ್ಯ ಮಟ್ಟದ ಮುಖಂಡರಿಗೆ ಫುಲ್ ತಲೆ ಬಿಸಿ ಆಗಿದೆ. ಇದನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪಿಎಚ್ ಪೂಜಾರ್ ಮತ್ತು ಚರಂತಿಮಠ ನಡುವೆ ಭಾರಿ ಫೈಟ್ ನಡೀತಾ ಇದೆ. ಇದೀಗ ಹೊಸ ರಾಗವನ್ನ ತೆಗೆದಿದ್ದಾರೆ ಎಂಎಲ್ಸಿ ಪಿಎಚ್ ಪೂಜಾರ್ ಅವರು. ಪಿಎಚ್ ಪೂಜಾರ್ ಷರತ್ತು ಕೇಳಿ ಬಿಜೆಪಿ ಮುಖಂಡರಿಗೆ ಶಾಕ್ ಆಗಿದೆ. ಅತ್ತ ಹಠ ಬಿಡದ ಚರಂತಿಮಠ, ವಿಜಯೇಂದ್ರಗೆ ಫುಲ್ ಟೆನ್ಷನ್. ಇಬ್ಬರ ಮುಸುಕಿನ ಗುದ್ದಾಟ ಸರಿ ಮಾಡಲು ಸಾಧ್ಯವಾಗದೆ ಕೈ ಚೆಲ್ಲಿದ ಬಿಜೆಪಿ. ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವ ಕಮಲ ಕದನ. ಬಾಗಲಕೋಟೆ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ನವರು ಕೂಡ ಈ ಒಂದು ಎಲೆಕ್ಷನ್ಗೆ ಯಾವ ರೀತಿ ಸಿದ್ಧತೆಗಳು ಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈಗ ಬಿಜೆಪಿಗೆ ದೊಡ್ಡ ತಲೆನೋವಾಗಿರೋದು ಯಾರಿಗೆ ಟಿಕೆಟ್ ಅನ್ನ ನೀಡಬೇಕು ಎಂಬ ವಿಚಾರ. ಪಿಎಚ್ ಪೂಜಾರ್ ಮತ್ತು ಚರಂತಿಮಠ ನಡುವೆ ಟಿಕೆಟ್ ಫೈಟ್ ಒಂದ್ ಕಡೆ ಜೋರಾಗಿ ನಡೀತಾ ಇದೆ. ಇದೀಗ ಹೊಸ ರಾಗವನ್ನ ಎಂಎಲ್ಸಿ ಪಿಎಚ್ ಪೂಜಾರ್ ಅವರು ತೆಗೆದಿದ್ದಾರೆ. ಪಿಎಚ್ ಪೂಜಾರ್ ಷರತ್ತನ್ನ ಕೇಳಿ ಬಿಜೆಪಿ ಮುಖಂಡರಿಗೆ ಈಗ ಶಾಕ್ ಆಗ್ತಾ ಇದೆ. ಅತ್ತ ಹಠ ಬಿಡದ ಚರಂತಿಮಠ, ವಿಜಯೇಂದ್ರಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. ಯಾವ ರೀತಿ ನಿಭಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಬ್ಬರ ಮುಚ್ಚುಕಿನ ಗುದ್ದಾಟ ಸರಿ ಮಾಡಲು ಸಾಧ್ಯವಾಗದೆ ಕೈ ಚೆಲ್ಲಿದ್ದಾರಾ? ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವ ಕಮಲ ಕದನ. ಸದ್ಯಕ್ಕೆ ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಬೆಳವಣಿಗೆಗಳಾಗ್ತಾ ಇದೆ. ಈ ಒಂದು ಬೈ ಎಲೆಕ್ಷನ್ಗೆ ಕಾಂಗ್ರೆಸ್ನವರು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಒಂದ್ ಕಡೆ ಮಾಡ್ಕೊಳ್ತಾ ಇದ್ರೆ, ಬಿಜೆಪಿಯವರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಗೆಲ್ಲುವಂತಹ ಸ್ಪರ್ಧಿಯನ್ನ ಆಯ್ಕೆ ಮಾಡಿ ಅವರಿಗೆ ಟಿಕೆಟ್ ಕೊಟ್ರೆ ಮಾತ್ರ ಬಾಗಲಕೋಟೆ ಕ್ಷೇತ್ರವನ್ನ ಬಿಜೆಪಿಯವರು ತಮ್ಮ ವಶ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲೀಗ ಭಾರಿ ಪೈಪೋಟಿ ಕೂಡ ನಡೀತಾ ಇದೆ. ಇನ್ನು ಪಿಎಚ್ ಪೂಜಾರ್ ಮತ್ತೆ ಚರಂತಿಮಠ ನಡುವೆ ಬಹಳ ಒಂದು ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಇನ್ನು ಪೂಜಾರ್ ಡಿಮ್ಯಾಂಡ್ ಏನು ಅಂತ ನಾವು ಗಮನಿಸ್ತಾ ಹೋದ್ರೆ, ನೀವು ಯಾರಿಗೆ ಕೊಟ್ಟರು ಪಕ್ಷಕ್ಕಾಗಿ ಕೆಲಸ ಮಾಡ್ತೇವೆ, ಆದ್ರೆ ಇದಕ್ಕೆ ನನ್ನ ಕೆಲವೊಂದಿಷ್ಟು ಷರತ್ತುಗಳಿದ್ದಾವೆ, ಆ ಒಂದು ಷರತ್ತುಗಳನ್ನು ನೀವು ಪೂರೈಸಬೇಕಾಗುತ್ತೆ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಮೊದಲು ಪಕ್ಷದಲ್ಲಿರುವ ಅಸಮಾಧಾನ ಎಲ್ಲವನ್ನು ಕೂಡ ಸರಿ ಮಾಡಬೇಕು. ಬಿಜೆಪಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆಯನ್ನ ಸರಿ ಮಾಡಿ. ಸಾಕಷ್ಟು ಒಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಪೂಜಾರ್ ಅವರು. ಉಪಚುನಾವಣೆ ಟಿಕೆಟ್ ಯಾರಿಗಾದ್ರೂ ಕೂಡ ನೀವು ಯಾರಿಗೆ ಕೊಟ್ಟರು ಪಕ್ಷಕ್ಕಾಗಿ ಕೆಲಸ ಮಾಡ್ತೇವೆ, ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಸರಿ ಮಾಡಬೇಕು ಅಂತ ಒಂದು ಕಡೆ ಡಿಮ್ಯಾಂಡ್ ಇರ್ತದೆ. ಮತ್ತೊಂದು ಕಡೆ ಚರಂತಿಮಠ ಕೂಡ ಅವರ ಹಠವನ್ನ ಬಿಡ್ತಾ ಇಲ್ಲ. ಪೂಜಾರ್ ಷರತ್ತುಗಳಿಗೆ ನನ್ನ ಒಪ್ಪಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಉಪಚುನಾವಣೆ ಟಿಕೆಟ್ ನನಗೆ ಕೊಡಲೇಬೇಕು, ಜಿಲ್ಲಾ ಮಟ್ಟದಲ್ಲೂ ನಮ್ಮ ಬೆಂಬಲಿಗರಿಗೆ ಇರಬೇಕು, ಈಗ ಇರುವ ಪದಾಧಿಕಾರಿಗಳನ್ನೇ ಮುಂದುವರಿಸಬೇಕು. ಪೂಜಾರ್ ಮಾತುಗಳನ್ನ ಕೇಳ್ಕೊಂಡು ಹೋದ್ರೆ ಅಷ್ಟೇ ಕಥೆ ಅಂತ ಈಗ ಚರಂತಿಮಠ ಅವರು ಕೂಡ ತಮ್ಮ ಹಠವನ್ನ ಬಿಡ್ತಾ ಇಲ್ಲ. ಸದ್ಯಕ್ಕೆ ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ ಬಿಜೆಪಿಯವರು ಅಂತ ನೋಡ್ಬೇಕಾಗತ್ತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಬಾಗಲಕೋಟೆ ಕ್ಷೇತ್ರ ಬಿಜೆಪಿಯವರಿಗೆ ಕಗ್ಗಂಟಾಗಿ ಮಾರ್ಪಾಡಾಗಿದೆ. ಒಂದು ಕಡೆ ಪಿಎಚ್ ಪೂಜಾರ್ ಅವರು, ಮತ್ತೊಂದು ಕಡೆ ಚರಂತಿಮಠ, ಇಬ್ಬರ ನಡುವೆ ಭಾರಿ ಫೈಟ್ ಕೂಡ ನಡೀತಾ ಇದೆ. ಇದನ್ನ ಯಾವ ರೀತಿ ಬಿಜೆಪಿಯವರು ನಿಭಾಯಿಸ್ತಾರೆ? ಅಥವಾ ಏನಾದ್ರೂ ಇವರಿಬ್ರು ಬೇಡ ಬೇರೆಯವ್ರಿಗೆ ಏನಾದ್ರು ಟಿಕೆಟ್ ಕೊಡೋಣ ಅಂತ ಏನಾದ್ರು ಲೆಕ್ಕಾಚಾರ ಹಾಕ್ತಾ ಇದ್ದಾರಾ? ಸಾಹಿತ್ಯ, ವೆರಿ ಗುಡ್ ಮಾರ್ನಿಂಗ್. ಏನಂದ್ರೆ ಈಗ ಬಾಗಲಕೋಟೆ ಮತಕ್ಷೇತ್ರ ಸಂಬಂಧಪಟ್ಟಂಗೆ ಉಪಚುನಾವಣೆ ಏನೋ ಕಾವು ತೀವ್ರ ಸ್ವರೂಪಪಡಿಸಿದೆ ಅಂತ ಹೇಳ್ಬೋದು. ಈಗಾಗಲೇ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ ಸಂಬಂಧಪಟ್ಟಂತ ಮೀಟಿಂಗ್ ಆಗ್ತಾ ಇದೆ, ಸಭೆ ಮೇಲೆ ಸಭೆ ಆಗ್ತಾ ಇದೆ. ಆದ್ರೂ ಸಹ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾ ಇಲ್ಲ. ನಿನ್ನೆಷ್ಟೇ ಮತ್ತೆ ಒಂದು ಸಭೆ ಮಾಡಲಾಗಿದೆ ಎಲ್ಲ ಪದಾಧಿಕಾರಿಗಳು ಸೇರಿ. ಆದರೆ ಈ ಪದಾಧಿಕಾರಿಗಳ ಸಮಯದಲ್ಲಿ ಏನು ಮಾಜಿ ಶಾಸಕರಾದಂತ ವೀರಣ್ಣ ಚರಂತಿಮಠ ಮತ್ತು ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತ ಪಿಎಚ್ ಪೂಜಾರ್ ಅವರ ಮುಂದೆ ತಿಕ್ಕಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಪಿಎಚ್ ಪೂಜಾರ್ ಅವರು ಈಗಾಗಲೇ ವಿಧಾನಸಭಾ ಪರಿಷತ್ತಿನ ಸದಸ್ಯರಿದ್ದರೂ ಸಹ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದರೂ ಅವರು ತಮ್ಮ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅಂದರೆ ಏನೀಗ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿದ್ದಾರೆ, ಆ ಪದಾಧಿಕಾರಿಗಳು ಬದಲಾವಣೆ ಮಾಡಿ ನಮ್ಮ ಬೆಂಬಲಿಗರನ್ನ ಅಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಿ, ಆಮೇಲೆ ನೀವು ಯಾರಿಗೆ ಟಿಕೆಟ್ ಕೊಟ್ಟು ನಮ್ಗೆ ಒಪ್ಪಿಗೆ ಇದೆ, ನಾವು ಪಕ್ಷ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಪಿಎಚ್ ಪೂಜಾರ್ ಅವರು ಮುಖಂಡರಿಗೆ ಒಂದು ಮಾಹಿತಿ ನೀಡಿದ್ದಾರೆ. ಆದ್ರೆ ಇದಕ್ಕೆ ಏನು ಮಾಜಿ ಶಾಸಕರಂತ ವೀರಣ್ಣ ಚರಂತಿಮಠ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಇದು ಟಿಕೆಟ್ ನಮ್ಗೆ ಬೇಕು, ನಮ್ಮ ಬೆಂಬಲಿಗರೇ ಪದಾಧಿಕಾರಿ ಇರ್ತಾರೆ. ಯಾಕಂದ್ರೆ ನಾವು ಪಕ್ಷಕ್ಕಾಗಿ ಎಲ್ಲ ದುಡ್ಡಿದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆ ನಾನೇ ಶಾಸಕನಾಗಿ ಸಾಕಷ್ಟು ಕೆಲಸ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ನಮ್ಗೆ ನೀವು ಟಿಕೆಟ್ ಕೊಡಬೇಕು, ನಮ್ಮ ಪದಾಧಿಕಾರಿಗಳ ಇರ್ಬೇಕು ಎಂದು
ಜನಾರ್ದನ್ ರೆಡ್ಡಿ ಅವರ ವಾದ ಆಗಿದೆ. ಹೀಗಾಗಿ ಈ ವಾದ ಮತ್ತು ಪ್ರತಿವಾದ ನಡುವೆ ಒಂದು ಬಿಜೆಪಿಗೆ ತಲೆನೋವಾಗಿ ಅಂತ ಹೇಳ್ಬೋದು. ಇದು ರಾಜ್ಯ ಮಟ್ಟದ ಮುಖಂಡರಿಗೆ ಒಂದು ತಲೆ ವಿಷಯ ಆಗಿದೆ. ಇದು ಸಭೆ ಮಾಡಿದ್ರು ಸಹ ಒಂದು ಅಂತಿಮ ನಿರ್ಧಾರಕ್ಕೆ ಬರುತ್ತಿಲ್ಲ. ಇನ್ನೂ ಚರ್ಚೆ ಸಭೆಗಳು ಹಾಗೆ ನಡೀತಾ ಇದ್ದೇವೆ. ಮುಂದೆ ಯಾವ ಹಂತಕ್ಕೆ ಬರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.